ಸೊಸಿ ಮತ್ತು ಅತ್ತಿನ ಜಗಳ ಆಗಿದೆ ಅನ್ನೋದು ಯಾವುದೇ ಕಾರಣಕ್ಕಿಂತ ಅದು ಇವತ್ತಿಗಾಗಿ ಯಾವುದೇ ಪುಸ್ತಕನಲ್ಲಿಲ್ಲ. ಇವತ್ತಿನ ಕಾಲದಲ್ಲಿ ನೀವು ಪುಸ್ತಕ ಬರೆಯೋದು ಅವಕಾಶ ಬಿದ್ದಿದ್ದೀಗ. ಆ ರೀತಿ ಕಾಲ ನಡ್ಯಾಕ್ ಕುಂತಿದ್ರಿ ಇವತ್ತು. ಈಗಿನ ಏನಿದೆ ಕಾಲದಲ್ಲಿ ಈಗ ಪುಸ್ತಕ ಹೊಸದಾಗಿ ಬರಿಬೇಕು. ಸೊಸಿ ಮತ್ತು ಅತ್ತಿನ ಏನಾದ್ರೆ ಜಗಳ ಆಗಿದ್ರೆ ಈ ರೀತಿ ಅವರು ಸೆಲೆಕ್ಷನ್ ಮಾಡ್ಕೊರಿ, ಈ ರೀತಿ ನೀವು ಮುಕ್ತಾಯ ಮಾಡ್ಕೋಬಹುದು ಅಂತ ಹೊಸದಾಗಿ ಬುಕ್ಕ ಬರಿಗೆ. ಈಗಿನ ಜೀವನದಲ್ಲಿ ಏನು ಅವಶ್ಯಕತೆ ಅಂದ್ರೆ, ಇದಕ್ಕಿಂತ ಮುಂಚೆ ಸಹಾಬಾ ಕರಾಮರು, ಅಲ್ಲಾಹನ ಸಂತರು, ಅಲ್ಲಾಹನ ಸಂತಿಯರು ಏನಿದ್ದಾರೆ, ಅಲ್ಲಾಹನ ನೇಕ ಭಕ್ತಾದಿಗಳು, ಅವರು ಹೇಗೆ ಜೀವನ ಮಾಡಿ ಹೋಗಿದ್ರು, ಅವ್ರ ಒಳಗೆ ಇಂಥದ್ದು ಏಕೆ ಕಷ್ಟ ಬಂದಿಲ್ಲ? ಏಕೆಂದ್ರೆ ಆ ರೀತಿ ತಾಳ್ಮೆಯಿಂದ ಇದ್ರು ಅವರು. ಇವತ್ತು ಸೊಸಿ ಮತ್ತು ಅತ್ತಿ ನಡ್ರಾಕ್ ಎದೆಗೆ ಜಗಳಾಟ ಆಗ್ತೈತಿ, ಎದೆಗೆ ಹೊಂದಾಣಿಕೆ ಆಗೋದಿಲ್ಲ. ಏಕೆಂದ್ರೆ ಅತ್ತಿ ಏನಿದೆ ಮೊದಲೇ, ಏಕೆಂದ್ರೆ ಅತ್ತಿ ಒಳಗಿನ ತಪ್ಪಿರ್ತೈತಿ, ಇಲ್ಲಾಂದ್ರೆ ಸೊಸಿ ಒಳಗೆ ತಪ್ಪಿರ್ತೈತಿ. ಅದು ಎಂಥದ್ದು ತಪ್ಪುಗಳು? ಸೊಸಿ ಮನೆ ಒಳಗೆ ಬಂದಿದ್ದ ನಂತರ ಏನು ಮದುವೆ ಮಾಡ್ಕೊಂಡು ಈಗ ಮದುಮಗಳು ಬರ್ತಾರಲ್ಲ, ಆಕಿ ಏನ್ ತಿಳ್ಕೊಬೇಕು, ನಾನು ಮನೆಗೆ ಬಂದಿದ್ದೀನಿ, ಈಕಿ ನನ್ನ ಸೊಸಿ, ನನ್ನ ಗಂಡನ ತಾಯಿ ಏನಿದಳ, ಆಕಿ ನನ್ನ ಸೊಸಿ ಅಲ್ಲ, ಆಕಿ ನನ್ನ ತಾಯಿ ಅಂತ ತಿಳ್ಕೊಬೇಕು. ಏನಂತ ತಿಳ್ಕೊಬೇಕು? ನನ್ನ ತಾಯಿಕಿ. ಏಕೆಂದ್ರೆ ಇಷ್ಟು ಒಳ್ಳೆವಾದ ನನಗೆ ಗಂಡ ಸಿಕ್ಕಿದ್ದಾನೆ, ಈ ಗಂಡನ ಜೊತೆ ನಾನು ಸವಾಸ ಮಾಡತ್ತೀನಿ, ಈ ಗಂಡನ ಜೊತೆ ನಾನು ಜೀವನ ನಡೆಸ್ಕೊಂಡು ಹೋಗಾಕೊಂತೀನಿ ಅಂದರೆ ಈ ಗಂಡ ಸಿಕ್ಕಿದ್ದಾನೆ, ತಾಯಿ ನಿಂದನೇ ಸಿಕ್ಕಿದ್ದಾನೆ. ಇವ್ರು ಇದ್ದಿದ್ದಿಲ್ಲ ಅಂದ್ರೆ ಇಷ್ಟು ಚಲವಾದ ಗಂಡ ನನಗೆ ಎಲ್ಲಿ ಸಿಕ್ತಿತ್ತು? ಬಂದಿರುವ ಸೊಸೆ ಏನಿದಾಳ ಈಕಿ ನನ್ನ ತಾಯಿ ಅಂತ ತಿಳ್ಕೊಬೇಕು, ತಾಯಿ ಅಂತ ತಿಳ್ಕೊ. ಮತ್ತು ಅತ್ತಿ ಏನಿದಾಳ ನನ್ನ ಸೊಸೆ ಅಂತ ತಿಳ್ಕೊಬಾರ್ದು, ನನ್ನ ಮಗಳಂತ ತಿಳ್ಕೊಬೇಕು. ಇಷ್ಟೇ ಇರೋದು, ಜಾಸ್ತಿ ಏನಿಲ್ಲ. ಇವತ್ತು ನಮ್ದು ಏನಿದೆ, ಅವ್ರು ಯಾರ ಮುದ್ಕಿ ಬಂದಿದ್ಲ, ನನ್ನ ಸೊಸೆ ನೋಡಕಿ ಹೆಂಗದಾಳ, ಮಸಡಿ ನೋಡಾಕಿದೆ. ಸೊಸೆಗೆ ಕೇಳಿದ್ರೆ ಅಕ್ಕಿ ಯಾರು ಮುದ್ಕಿ, ನನ್ನ ಅತ್ತಿ ಅಕ್ಕಿ ನೋಡಕಿ ಹೆಂಗದಾಳ, ಕುಂದ್ರ ನೋಡಿ ನಾಟಕ ಮಾಡ್ ನೋಡು. ಅದು ಸ್ವಂತ ನಿಮ್ಮ ತಾಯಿ ಇದ್ದಿದ್ರೆ ಯಾರಾದ್ರೂ ಹೇಳ್ತಿದ್ರ? ಆ ಅಕ್ಕ ತಂಗಿರಿ ತಿಳ್ಕೊಬೇಕು, ಯಾವತ್ತು ಗಂಡನ ತಾಯಿಗೆ ಈ ರೀತಿ ಮಾತಾಡಬಾರ್ದು. ಇದು ನೀವು ನಿಮ್ಮನಿಂದನೇ ನೀವು ಕೆಡ್ಸಾಕ್ ಕುಂತಿದ್ದೀರಾ. ನಿಮ್ಮ ಒಳಗಿನ ಬೆಂಕಿ ನೀವೇ ಮುಚ್ಚಬೇಕು. ನಿಮ್ಮ ಅತ್ತಿ ಬ್ಯಾರೆ ಮನೇಲಿ ಇರಂಗಿಲ್ಲ, ನಿಮ್ಮ ಮನೆ ಒಳಗಿರ್ತಾಳಕಿ. ನಿಮ್ಮ ಗಂಡನ ತಾಯಿ ಆಕಿ. ನಾವು ಅತ್ತಿಗೆ ಏನ್ ಮಾಡ್ಬೇಕು, ನನ್ನ ತಾಯಿಗೆ, ನಾನು ತಾಯಿಗೆ ಈ ರೀತಿ ಮಾತಾಡಬಾರ್ದು. ಆಕಿ ಹೆಂಗಿರ್ಲಿ, ಸೊಟ್ಟ ಇರ್ಲಿ, ಪಟ್ಟ ಇರ್ಲಿ, ಗಿಡ್ಡಗಿರ್ಲಿ, ಕರ್ಗಾಗಿರ್ಲಿ, ದಪ್ಪಿರ್ಲಿ, ತಳ್ಳಗಿರ್ಲಿ, ಆದ್ರೆ ನನ್ನ ಸೊಸೆ, ನನ್ನ ಅತ್ತಿ ನನ್ನ ತಾಯಿ ಆಕಿ. ಸೊಸೆ ಈ ತಿಳ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ ಪ್ರಯತ್ನ ಮಾಡಬೇಕು. ಹೆಂಗಿರ್ಲಪ್ಪ, ನನ್ನ ಅತ್ತಿ ಆಕಿ, ನನ್ನ ಗಂಡನ ತಾಯಿಯವರು. ಆದ್ರೆ ಬುಜುರ್ಗನ ಸಲಾಂ ಇಲ್ಲಿ ತನಕ ಹೇಳಿದ್ದಾರೆ, ಅತ್ತಿ ಅಂತ ಹೇಳಕ್ ಹೋಗ್ಬೇಡ್ರಿ, ಸಾಸುಮಾ ಅಂತ ಹೇಳಕ್ ಹೋಗ್ಬೇಡ್ರಿ. ಏನು? ನನ್ನ ತಾಯಿ, ಅಮ್ಮಿ, ನನ್ನ ಅಮ್ಮಿ. ಯಾವ ರೀತಿ ನಿಮ್ಮ ಮನೆ ಒಳಗೆ ನೀವು ನಿಮ್ಮ ತಾಯಿಗೆ ಗೌರವ ಕೊಡ್ತಿದ್ರಲ್ಲ, ಅದೇ ರೀತಿ ಮದುವೆ ಮಾಡ್ಕೊಂಡು ಬಂದಿದ್ದ ನಂತರ ನಿಮ್ಮ ಅತ್ತಿಗೆ ಅದೇ ರೀತಿ ಗೌರವ ಕೊಡಬೇಕು. ಯಾವ ರೀತಿ ನೀವು ಮನೆ ಒಳಗೆ ಇದ್ದಿದ್ದ ನಂತರ ನಿಮ್ಮ ತಾಯಿಗೆ ಬೆಳಗ್ಗೆ ಎದ್ದೇಳಿದ ನಂತರ, ಇಲ್ಲಮ್ಮ ನನ್ನ ಕಾಲು ಆಗಿತ್ತು, ಹೋಗಿ ನಿಮ್ಮ ತಾಯಿಯ ಸೇವೆ ನೀವು ಮಾಡ್ತಿದ್ರಿ, ನೀವು ಅದೇ ರೀತಿ ಅತ್ತಿನ ಸೇವೆ ಮಾಡೋದು ಪ್ರಯತ್ನ ಮಾಡಿ. ಯಾವ ರೀತಿ ತಾಯಿ ಕರೆದಿದ್ದ ನಂತರ ಬಾಂಡೆ ಸಾಮಾನು ತೊಳಿಬಾ ಅಮ್ಮ ಅಂದ್ರೆ ಮೊದಲ ತಕ್ಷಣ ಹೋಗಿ ನೀವು ಏನ್ ಮಾಡ್ತಿದ್ರಿ, ಬಾಂಡೆ ಸಾಮಾನು ತೊಳಿತಿದ್ರಿ ನೀವು. ಅದೇ ರೀತಿ ಮದುವೆ ಮಾಡ್ಕೊಂಡು ಬಂದಿದ ನಂತರ ತಾಯಿ ನನ್ನ ಸೊಸೆ, ನನ್ನ ಅತ್ತಿನ ಕರೆಯಾಕ ಕುಂತ ಅವ್ರು ಹೇಳೋದು ಮುಂಚೆ ನಾನು ಕೆಲಸ ಮಾಡಬೇಕು. ಇವತ್ತು ಹೇಗಾಗಿದೆ ಅಂದರೆ, ಉಮ್ಮಿದ ಇಚ್ಛೆ ಇಟ್ಕೊಂಡು, ಒಂದು ಉದ್ದೇಶ ಇಟ್ಕೊಂಡು ಮದುವೆ ಮಾಡ್ಕೊಂಡು ಬಂದಿರ್ತಾರ. ನನ್ನ ಮನೆಯೊಳಗೆ ಸೊಸೆ ಬಂದಿದ ನಂತರ ನನ್ನ ಎಲ್ಲ ಮನೆ ಕೆಲಸ ನಡೆಸ್ಕೊಂಡು ಹೋಗಬೇಕು, ನನ್ನ ಮನೆ ಎಲ್ಲ ಸ್ವಚ್ಛತೆ ಇಟ್ಕೋಬೇಕು. ನಾನು ಮುಖ್ಯ ಆಗಿದ್ದೀನಿ, ನನ್ನ ಕಡೆ ಅಷ್ಟು ಕ್ಯಾಪಸಿಟಿ, ಶಕ್ತಿ ಇಲ್ಲ. ಈಗ ನನ್ನ ಸೊಸೆ ಬರ್ತಾಳ, ಆಕಿ ನನ್ನ ಮನೆ ನಡೆಸ್ಕೊಂಡು ಹೋಗ್ತಾಳ, ಎಷ್ಟು ಇಚ್ಛೆ ಇಟ್ಕೊಂಡು ಅವರು ಮದುವೆ ಮಾಡ್ಕೊಂಡು ಬಂದಿರ್ತಾರ. ಆದರೆ ಇವತ್ತಿನ ಹುಡುಗಿಯರು ಏನಿದಾರ, ಅತ್ತಿ ಹೇಳ್ತಾಳ, ಇಲ್ಲಮ್ಮ ನಾನರ್ ನಮಾಜ್ ಓದಿಲ್ಲ, ನಾನರ್ ಕುರಾನ್ ಓದಿಲ್ಲ, ನನಗೆ ತಂದೆ ತಾಯಿ ಕಲಿಸಿಲ್ಲ, ನೀನು ಕುರಾನ್ ಓದಿ ಅಂತಿಲ್ಲ, ನೀನು ನಮಾಜ್ ಓದ್ತಿದ್ದೆ ಅಂತಿಲ್ಲ. ಮನೆಯೊಳಗೆ ನಮಾಜ್ ಮಾಡಮ್ಮ, ಗೊತ್ತೈತಗೋ ನನಗೆ ನಮಾಜ್ ಮಾಡೋದು, ನೀನೇನು ಹೇಳ್ತೀಯ? ಸೊಸೆನ ಇವತ್ತು ಪರಿಸ್ಥಿತಿ. ಗಂಡನ ಹೇಳ್ತಾಳೆ, ಇಲ್ಲ ನನಗೆ ಫೋನ್ ಕೊಡಿಸ್ರಿ, ನೀವು ಧಾರಾವಾಹಿ ನೋಡ್ಕೊಂಡು ಕುಂದ್ರಾಕ ಟೈಮ್ ಇದೆ. ಅತ್ತಿ ಹೇಳಿದ್ರೆ ನಮಾಜ್ ಮಾಡಕ್ಕೆ ಟೈಮ್ ಇಲ್ಲ. ಇವತ್ತಿನ ಸೊಸೆಗೆ ಟೈಮ್ ಇಲ್ಲ. ಅತ್ತಿರಿ ಎದಕ್ಕೆ ಹೇಳ್ತಾರ? ಏಕೆಂದ್ರೆ ಇಲ್ಲಮ್ಮ, ಇದು ಮುಂದೆ ನಿನ್ನ ಮನೆ, ಇದು ಕಾಯಂ, ನೀ ಈ ಮನೆ ಒಳಗೆ ಇರಾಕ ನೀ ಬಂದಿದ್ಯಾ ಇಲ್ಲಿ. ಈ ಮನೆಗೆ ನೀ ಬೆಳಕು ಕೊಡಬೇಕು, ಈ ಮನೆ ಒಳಗೆ ನೀ ಬರ್ಕತ್ ತರಬೇಕು. ನನ್ನಿಂದರ ಆಗಿಲ್ಲ, ನೀನು ಬಂದಿದ್ದೀಯಾ, ಕುರಾನ್ ಓದು, ಮಜ್ಲಿಸ್ ಓದು, ನಮಾಜ್ ಓದು, 4 ಮಕ್ಕಳಿಗೆ ಏನಾದ್ರೆ ಪಾಠವನ್ನು ಕೊದ್ದು ಇಸ್ಲಾಂ ಧರ್ಮದ ತಿಳಿಸ್ಕೊಡ. ಅತ್ತಿದ ಈಚೆ ಇರ್ತೈತಿ. ಅವರು ಎಷ್ಟು ಖುಷಿ ಪಡ್ಕೊಂಡಾಳ, ನೋಡಿ ನನ್ನ ಸೊಸೆ ಬಂದಿದ್ದಾಳ, ಎಷ್ಟು ಒಳ್ಳೆಯವಾದ ಕೆಲಸ ಮಾಡ್ಕೊಂಡಾಳ ಮನೆಗೆ ಬಂದಿದ್ದ ನಂತರ. ಆದರೆ ಸೊಸೆ ಏನಿದ್ದಾಳ, ಯಾವತ್ತೂ ಅತ್ತಿಗೆ ಕೆಟ್ಟವಾದ ಮಾತಾಡಬಾರ್ದು, ಅವ್ರಿಗೆ ಒಳ್ಳೆ ಮಾತಾಡಬಾರ್ದು. ಇಲ್ಲಮ್ಮ, ನನ್ನ ತಾಯಿಗೆ, ನನ್ನ ಸೊಸೆಗೆ ಎಷ್ಟಾಗಿ ನಾನು ಮರ್ಯಾದೆ ಗೌರವ ಕೊಡೋ ಪ್ರಯತ್ನ ಮಾಡಬೇಕು. ಒಂದು ಕಾಲನಲ್ಲಿ ಹೇಗಿದೆ ಅಂದರೆ, ಚುಬಟ ಈಗ ಮದುವೆ ಮಾಡ್ಕೊಂಡು ಹೋಗಿದ ನಂತರ ಒಬ್ಬಾಕಿ ಹುಡುಗಿ ಅತ್ತಿದು ಜಾಸ್ತಿ ಕಿರಿಕಿರಿ ಇತ್ತು. ಏನು, ಸಾಸು ಮಾದು ಜಾಸ್ತಿ ಕಿರಿಕಿರಿ ಇತ್ತು. ಆ ಕಷ್ಟನು ನೋಡಿ ಅಕ್ಕಿ ಏನು ಮಾಡಿದ್ರೆ, ಇಲ್ಲ ನಾನು ಮನೇಲಿ ಇರಂಗಿಲ್ಲ, ನಾನು ಮೊದಲಿಗೆ ಅಪ್ಪಾಜಿ ಕಡೆ ಹೋಗಬೇಕು. ಅಪ್ಪಾಜಿಯವರು ಮತ್ತು ಅಮ್ಮಿಯರು ಏನಿದ್ದಾರೆ ಮನೆಯೊಳಗೆ, ಅವರು ಚಲೋ ರೀತಿ ಇದ್ರೆ ಅವ್ರು ತಿಳಿಸಿ ಹೇಳ್ತಾರ,
ಬಂದು ಮಗಳು ಹೇಳಿದ್ವಿ, ಇಲ್ಲ ಅಪ್ಪಾಜಿ ನನ್ನ ಅತ್ತಿ ನನಗೆ ಭಾಳ ಕಾಡಿಸೋದು ಅಂತ ಟಾರ್ಚರ್ ಕೊಡೋದು ಮಾಡೋದ್ರಲ್ಲ, ನಾನು ಮನೇಲಿ ಇರಂಗಿಲ್ಲ, ನೀ ಏನಾದರೂ ಮಾಡ್ಬೇಕು ನೀವು. ಇಲ್ಲಮ್ಮ ತಾಳ್ಮೆ ಮಾಡು, ಅದ್ರ ಮೇಲೆ ಸಹಿಸ್ಕೊಂಡು ಹೋಗೋದು ನೀ ಪ್ರಯತ್ನ ಮಾಡು. ಅದು ಇರೋದವರು ಅವ್ರು ಮುಖ್ಯ ಆಗಿದ್ದಾರೆ. ಏಕೆಂದರೆ ಅವ್ರು ಬರ್ತಾ ಬರ್ತಾ ಅವ್ರದ್ದು ಬುದ್ಧಿದು ಕಡಿಮೆ ಶಕ್ತಿ ಒಂದು ಕಡಿಮೆ ಆಗ್ತಾ ಇರ್ತೈತಿ. ಅವ್ರು ಏನೇನು ಹೇಳ್ತಿರ್ತಾರ ಅವರು, ಏಕೆಂದ್ರೆ ಅವ್ರಿಗೆ ಏನು ಹೇಳಬೇಕು ಏನು ಬಿಡಿ ಅವ್ರಿಗೆ ಗೊತ್ತಿರಂಗಿಲ್ಲ, ಅಷ್ಟು ಅವ್ರಿಗೆ ಒಳಗೆ ಕ್ಯಾಪಿಸಿಟಿ ಕಮ್ಮಿ ಇರ್ತೈತಿ. ಆದರೆ ನೀವು ಸಹಿಸ್ಕೊಂಡು ಹೋಗಮ್ಮ, ಹಂಗೆ ಮಾಡಬಾರ್ದು. ಅವಾಗ ಮಗಳು ಏನು ಮಾಡಿದ್ಲು, ಇಲ್ಲ ನನ್ನ ಅಪ್ಪಾಜಿಯವರು ಏನು ದಾರಿ ಬೇರೆ ತೋರ್ಸಾಕುಂತಿಲ್ಲ, ನಾನು ಅಪ್ಪಾಜಿಯವ್ರ ಗೆಳೆಯರ ಕಡೆ ಹೋಗ್ತೀನಿ, ಚಿಕ್ಕಪ್ಪಾಜಿ ಅಂತ ಹೇಳ್ತಿದ್ರು. ಅವ್ರು ಹಾಕೀಮ್ ಇದ್ರು, ಏನಿದ್ರು ಹಾಕೀಮ್, ಯಾನೇ ಆಯುರ್ವೇದಿಕ್ ಔಷಧಿ ಕೊಡೋರು. ಅವ್ರ ಕಡೆ ಹೋಗಿ ಹೇಳಿದ್ದಕ್ಕೆ, ನೀವು ಯಾವುದಾದ್ರೂ ಒಂದು ವಿಷ ಕೊಡ್ರಿ, ನನ್ನ ಅತ್ತಿಗೆ ನಾನು ಊಟನಲ್ಲಿ ಹಾಕಿ ನಾನು ಮೊದಲಿಗೆ ಸಾಯಿಸ್ಬೇಕು. ಸೊಸಿ ಹೋಗಿ ಆ ಹಾಕಿಮ್ ಕಡೆ ವಿಷ ಕೇಳಕ್ ಕುಂತಿದ್ಲು, ನನಗೆ ವಿಷ ಕೊಡ್ರಿ ನೀವು, ನನ್ನ ಅತ್ತಿಗೆ ಊಟನಲ್ಲಿ ಹಾಕಿ ಸಾಯಿಸ್ಬೇಕು ಏನಾದ್ರು. ಆದರೆ ಹಾಕಿಮರು ನೋಡ್ರಿ, ಅಂತ ಇಂಥ ಹಾಕಿಮ್ ಇದ್ದಿಲ್ಲ, ಏಕ್ದಮ್ ಚಾಲಾಕ್ ಹಾಕಿಮ್ ಇದ್ರು ಅವರು. ಯಾರಾದ್ರೆ ಸಾಯಿಸಾಕ ವಿಷ ಕೊಡಂಗಿಲ್ಲ ಅವರು. ಅವ್ರು ಏನು ಮಾಡಿದ್ರು, ಪ್ಲಾನಿಂಗ್ ಮಾಡಿದ್ರು. ಏನು ಭಾಳ ಚಲೋ ಮಾಡಿದ್ಯಾ, ಬಂದಿದ್ದು ಚಲೋ ಆಯಿತು, ನೀನು ನಿನ್ನ ಅಪ್ಪಾಜಿ ಇದ್ರ ಬಗ್ಗೆ ಕೇರ್ ಮಾಡಂಗಿಲ್ಲ, ನಾನು ಅದ್ರ ಬಗ್ಗೆ ದಾರಿ ಹುಡುಕಾಡಿ ಕೊಡ್ತೀನಿ ಅಂತ ಅವರು ಹಾಕಿಮ್ ಸಾಹೇಬ್ರವರು ಮಾತನ್ನು ಹೇಳಿದರು. ನಿನಗೆ ಭಾಳ ಟಾರ್ಚರ್ ಮಾಡ್ತಾಳೆ ಆಕಿ, ಭಾಳ ಬೈಯೋದು, ನಿನಗೆ ಕಷ್ಟ ಕೊಡೋದು, ನೋವು ಕೊಡೋದು ಮಾಡ್ತಿರ್ತಾಳ. ಒಂದು ಕೆಲಸ ಮಾಡಿ, ನೀನು ತಕ್ಷಣ ವಿಷ ಕೊಟ್ಟಿದ್ರೆ ಆಕಿ ತಕ್ಷಣ ಸತ್ತಿದ್ರೆ ನಿನ್ನ ಮೇಲೆ ಬರ್ತಿದೆಯಲ್ಲ, ಈಕಿನ ಏನಾದರೂ ಮಾಡಿ ಸಾಯಿಸಿದಾಳ. ಏನು ಡೈರೆಕ್ಟ್ ನೀ ಸಾಯಿಸಾಕ ಹೋಗಬೇಡ, ನೀನು 3 ತಿಂಗಳದು ನಾನು ವಿಷ ಕೊಡ್ತೀನಿ, ಸ್ವಲ್ಪ ಸ್ವಲ್ಪ ಊಟದಲ್ಲಿ ಹಾಕಿ ಹಾಕಿ ಏನು ಮಾಡಿ ತಿನ್ತಾ ಇರು. 3 ತಿಂಗಳ ತನಕ ಏನಿದೆ ಅದಾಗಿದ ನಂತರ ಅವಾಗ ಆಕಿ ಟೈಮ್ ಮುಗೀತು, ಪ್ರಪಂಚ ಬಿಟ್ಟು ಹೋಗ್ತಾಳ ಮುದುಕಿ ಅಂತ ಹಾಕಿಮ್ ಸಾವ್ರು ಹೇಳಿದರು. ಹೇಳಿದ ನಂತರ ಮತ್ತು ಇನ್ನೂ ಒಂದು ಮಾತು ತಿಳಿಸಿದ್ರು, ನೋಡು ಈ ವಿಷ ಹಾಕೋದು ಮುಂಚೆ ನಿನ್ನ ಅತ್ತಿ ಕಡೆ ಹೋಗಿ, ಆಕಿ ಏನಾದ್ರೆ ನೀರು ಕೇಳಿದ್ರೆ ನೀ ಹಾಲು ಕೊಡು, ಆಕೆ ಏನಾದ್ರೆ ಮೊದಲಿಗೆ ನನಗೆ ಊಟ ಕೊಡು ಅಂದ್ರೆ ಮೊದಲಿಗೆ ತಕ್ಷಣ ಹೋಗಿ ಆಕಿಗೆ ಊಟ ಕೊಡು. ಏಕೆಂದರೆ ನೀ ಏನಾದ್ರೆ ಬೇಜಾರು ಮಾಡಿದ್ರೆ, ನೀನು ಶಿಟ್ಟು ಮಾಡಿದ್ರೆ 3 ತಿಂಗಳಾಗಿದ ನಂತರ ಸತ್ತಿ ನಂತರ ಮತ್ತೆ ನಿನ್ನ ಮೇಲೇನೆ ಬರಬಹುದು. ಸೊಸಿ ಸರಿಯಾಗಿ ಅವ್ರ ಜೊತೆ ಕಲೆಕ್ಷನ್ ಸರಿಯಾಗಿ ಇದ್ದಿದ್ದಿಲ್ಲ, ಸೊಸಿನ ಏನೇ ಮಾಡಿದಾಳ ಅಂತೂ ಮತ್ತು ಜನರು ನಿನ್ನ ಮೇಲೆ ಶಕ್ ಮಾಡ್ತಾರ, ಕೆಟ್ಟವಾದ ದೃಷ್ಟಿ ಇಟ್ಕೊಂತಾರ. ನೋಡು, ಸ್ವಲ್ಪ ಪ್ರೀತಿನಿಂದ ವ್ಯವಹಾರ ಮಾಡು ಅತ್ತಿ ಜೊತೆ. 3 ತಿಂಗಳ ಸಮಯ ಇದೆ ಅಷ್ಟೇ. ಸೊಸಿ ಏನು ಮಾಡಿದ್ಲು, 3 ತಿಂಗಳ ಅಷ್ಟೇ ಮಾಡೋದು ಜೋಪಾನ, ಏನಾಯ್ತು ಮಾಡ್ತೀನಿ ಆ ತಿಳ್ಕೊಂಡು ಆ ಆಯುರ್ವೇದಿಕ್ ಏನಿದೆ ಔಷಧಿ ತಗೊಂಡು ಬಂದು, ಯಾವಾಗ ಅತ್ತಿ ಕರೆಯುತ್ತಿದ್ಲು ಅವಾಗ ತಕ್ಷಣ ಬಂದು ಆ ನೀರಿನ ಒಳಗೆ ಹಾಲಿನ ಒಳಗೆ ಆ ಔಷಧಿ ಹಾಕಿ ಕೊಡ್ತಿದ್ಲು. ಅತ್ತಿ ಕರೆದ ನಂತರ ಮೊದಲಕ್ಕೆ ತಕ್ಷಣ ಹೋಗಿ ಕಾಲು ಹಿಡಿಯೋದು, ಬಟ್ಟೆ ತೊಳೆಯೋದು, ಬಟ್ಟೆ ಹೋಗಿ ಕೊಡೋದು. ಅತಿ ನನ್ನ ತಾಯಿ ನೀ ಜಳಕ ಮಾಡ್ಕೊ, ನಾನು ನಿನ್ನ ತಲಿವನ್ನು ಬಾಸ್ತೀನಿ, ಚೋಟ್ಕಳ ಹಾಕ್ತೀನಿ ಅಂತ ಎಲ್ಲ ತರಹದ್ದು ಸೊಸಿ ಹಾಕುದಿಲ್ಲ. ಇಷ್ಟ ಆಗಿದ ನಂತರ ಆಗಿದ ನಂತರ ಏನಾಯಿತು, 1 ತಿಂಗಳ ಕಳೀತು. ಇದೇ ರೀತಿ 1 ತಿಂಗಳ ಕಳೀತು. ಏಕೆಂದರೆ ಭಯ ಒಂದಿತ್ತು. 3 ತಿಂಗಳಾಗಿದ ನಂತರ ನನ್ನ ಅತ್ತಿ ಪ್ರಪಂಚ ಬಿಟ್ಟು ಹೋಗ್ತಾಳ, 3 ತಿಂಗಳ ಅಷ್ಟೇ ನಾನು ಸೇವೆ ಮಾಡಬೇಕು, ಏನಾಗೋದಿಲ್ಲ ಮಾಡೋಣ ಅಂತ ಖುಷಿನಿಂದ ಅತ್ತಿಗೆ ಏನು ಸೇವೆ ಮಾಡಕೊಂತಿದ್ದು. ಆದರೆ ಅತ್ತಿ ಏನಿತ್ತು ಸಾಸುಮ, ಅವರು ವಿಚಿತ್ರ ಆದರು. ಏನಮ್ಮ, ನಾನು ನನ್ನ ಸೊಸಿಗೆ ಎಷ್ಟು ಕೆಟ್ಟತನ ತಿಳ್ಕೊಂತಿದ್ಯಾ, ನನ್ನ ಸೊಸಿ ಎಷ್ಟು ಕೆಟ್ಟ ವಾದಾಡ್ದಾಳ, ನನ್ನ ಸೊಸಿ ನನಗೆ ಒಳ್ಳೆ ಮಾತಾಡ್ತಾಳ, ಈಕಿ ನೋಡಿದ್ರೆ ನನ್ನ ಮಗಳಿಗಿಂತ ಹೆಚ್ಚಿಗೆ ನನಗೆ ಪ್ರೀತಿ ಮಗಳಿಗಿಂತ ಹೆಚ್ಚಿಗೆ ನನಗೆ ಪ್ರೀತಿ ಮಾಡಕೊಂತಿದ್ದಾಳೆ ಈಕಿ. ನಾನು ಎಂಥದ್ದು ಸೊಸಿ, ನಾನು ಎಂಥದ್ದು ಅತ್ತಿ, ನಾನು ಈ ರೀತಿ ಮಾಡಬಾರ್ದಿತ್ತು. ಅತ್ತಿ ಏನು ಮಾಡಿದ್ಲು, ಅವಾಗಿಂದ ಆಕಿಗೆ ಪ್ರೀತಿನಿಂದ ಕರೆಯೋದು ಸ್ಟಾರ್ಟ್ ಮಾಡಿದ್ಲು. ನನ್ನ ಮಗಳು ಎಲ್ಲದೀಯ ಬಾ ಅಮ್ಮ, ನನ್ನ ಮಗಳು ನನಗೆ ನೀರು ಕೊಡಮ್ಮ. ಇಷ್ಟು ದಿನ ನನ್ನ ಸೊಸಿ ಬಾಯಿಲೆ, ನನ್ನ ಸೊಸಿ ನೀರು ಕೊಡಿಲೆ, ನನ್ನ ಸೊಸಿ ಬಟ್ಟೆ ಬಸಿಡಿಲೆ, ಈ ರೀತಿ ಹೊರಟಾಗಿ ಮಾತಾಡಿದ್ಲು ಅತ್ತಿ. ಈಗ 1 ತಿಂಗಳ ಇದು ಸೇವೆ ಮಾಡೋದು ನೋಡಿ ಆಕಿ ನನ್ನ ಮಗಳಂತ ತಿಳ್ಕೊಂಡ್ಲಕ್ಕಿ. ಅತ್ತಿ ಏನು ಮಾಡಿದ್ಲು, ನನ್ನ ಮಗಳಿಕಿ, ನಾನು ಎಂಥದ್ದು ಬೇಜಾರಾಗಿ ಈಕಿ ಮೇಲೆ ಸಿಟ್ಟಿನ ಮಾತಾಡಿದ್ಲು. ಮತ್ತು ಇದು ಸೊಸಿ ಏನಿದಾಳ ಔಷಧಿ ಏನು ತಗೊಂಡು ಬಂದಿದ್ಲು. ಈಕಿ 1 ತಿಂಗಳ ಅತ್ತಿ ಪ್ರೀತಿ ನೋಡಿ ಅಳಕ್ ಶುರು ಮಾಡಿದ್ಲು. ಅಯ್ಯೋ, ಇಂಥದ್ದು ಸುಂದರವಾದ ನನ್ನ ಅತ್ತಿಗೆ ನಾನು ವಿಷ ಹಾಕಿ ಸಾಯಿಸಾಕೊಂತಿದ್ದೀನಿ, ನಾನು ಮೊದಲಿಗೆ ಹೋಗಿ ಹಾಕಿಮ್ ಕಡೆ ಹೋಗಿ ನಾನು ಬಟ್ಟೆ ಆಗಬೇಕು. ಓಡಿ ಬಂದ್ಲು, ಹಾಕಿಮ್ ಸಾಬ್ ನನ್ನ ಅತ್ತಿ ನನಗೆ ಮಗಳಿಗಿಂತ ಜಾಸ್ತಿ ಪ್ರೀತಿ ಮಾಡಕೊಂತಿದ್ದಾಳ, ಈ ವಿಷ ಏನಿದೆ ಯಾವುದೇ ಇದು ವಿಷ ತೆಗೆದು ಒಂದು ಔಷಧಿ ಬೇರೆ ಕೊಡ್ರಿ, ನೀವು ನನ್ನ ಅತ್ತಿಗೆ ನಾನು ಉಳಿಸಬೇಕು, ನನ್ನ ಅತ್ತಿ ನಿನ್ನ ದೂರ ಆಗಬಾರ್ದು, ಒಂದು ಮನೆಯವರು ಹಿರಿಯರು ಇವರು ದೂರ ಆಗಿದ್ದರೆ ಮತ್ತು ನನ್ನ ಜೀವನ ಸರಿಯಾಗಿ ಸುಖವಾಗಿ ನಡೆಯಂಗಿಲ್ಲ ಅಂತೂ ಹಾಕಿಮ್ ಸಾವ್ರಿಗೆ ಹೇಳಿದ್ರು. ಬಂದು ಸೊಸಿ ಹೇಳಿದ ನಂತರ ಹಾಕಿಮ್ ಸಾವ್ರು ಹೇಳಿದರು, ಇಲ್ಲಮ್ಮ, ನಾನು ನಿನಗೆ ಬೇರೆ ಯಾವುದೇ ವಿಷ ಕೊಟ್ಟಿಲ್ಲ, ಅದು ಹಾಗೆ ಔಷಧಿ ಕೊಟ್ಟಿದ್ದೇನೆ. ಅದು ಸಾಯಿಸೋದು ನಿನ್ನ ಮತ್ತು ನಿನ್ನ ಅತ್ತಿ ನಿನ್ನ ಒಳಗೆ ಏನು ಜಗಳಾಟ ಇತ್ತು, ಏನು ಸಿಟ್ಟು ಬಂದಿತ್ತು, ಅದು ಸಿಟ್ಟು ಮುಗಿಸೋಕೆ ಇದು ಔಷಧಿ ನಾನು ಕೊಟ್ಟಿಲ್ಲ, ವಿಷ ಕೊಟ್ಟಿಲ್ಲ, ಅದು ನಿನ್ನ ಒಳಗಿತ್ತು. ನೀನು ಏನು ಮಾಡ್ತಿದ್ದಿಲ್ಲ ಅಂದರೆ ನಿನ್ನ ಅತ್ತಿಗೆ ನೀನು ಸರಿಯಾಗಿ ಗೌರವ ಕೊಡ್ತಿದ್ದಿಲ್ಲ, ಸರಿಯಾಗಿ ಒಳ್ಳೆ ಮಾತಾಡೋದು, ನೀನು ಅತ್ತಿಗೆ ಬೈಯೋದು ಮಾಡ್ತಿದ್ದು. ನೀನು 1 ತಿಂಗಳ ನೀನು ಅತ್ತಿಗೆ ಬೈದಿಲ್ಲ, ಅತ್ತಿಗೆ ಉಲ್ಟಾ ಮಾತಾಡಿಲ್ಲ, ಅತ್ತಿಗೆ ಏನಾದರೂ ಕೆಟ್ಟವಾದ ಮಾತಾಡಿಲ್ಲ. ನೋಡಿ ಇವತ್ತು ಅತ್ತಿನಿಗೆ ಮಗಳಿಗಿಂತ ಜಾಸ್ತಿ ಪ್ರೀತಿ ಮಾಡಕ್ ಕುಂತಿದ್ದಾಳ.
ಇದೇ ಡಿಫ್ರೆಂಟ್ ಇತ್ತು ಅಂತೂ ಹಾಕೀಮ್ ಸಾಬ್ರು ಹೇಳಿದ್ರು, ಹೋಗು ನಾನು ವಿಷ ಕೊಟ್ಟಿಲ್ಲ, ಹಾಗೆ ನಾನು ಔಷಧಿ ಕೊಟ್ಟಿದ್ದು, ಪ್ರೀತಿನ ಜೀವನ ಮಾಡ್ಕೊಂಡು ಹೋಗ್ರಿ ಅಂತೂ ಹಾಕೀಮ್ ಸಾಬ್ರು ಹೊಳ್ಳಿ ಕಳಿಸಿದ್ರು. ಇದರಲ್ಲಿ ನಮ್ಗೆ ಏನು ಗೊತ್ತಾಗಿದೆ ಅಂದ್ರೆ, ಅತ್ತಿಯವರು ಜಾಸ್ತಿ ಏನು ಸಿಟ್ ಅವರು ಎದಗಿರ್ತೈತೆ ಅಂದ್ರೆ, ಇವರು ಮದುವೆ ಮಾಡ್ಕೊಂಡು ಬಂದಿದ್ದ ನಂತರ ಏನಿದಾರ ಸೊಸೆಯವರು ಅತ್ತಿಗೆ ತಾಯಿ ಅಂತ ತಿಳ್ಕೊಳ್ಳೋದಿಲ್ಲ. ಇದೇ ತಪ್ಪಿರೋದು. ಯಾವತ್ತು ಅತ್ತಿಗೆ ನಾವು ತಾಯಿ ತಿಳ್ಕೊಬೇಕು, ತಾಯಿ ಅಂತ ತಿಳ್ಕೊಂಡು ಪ್ರೀತಿ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು. ಅವ್ರು ಮೂತ್ಕರಾಗಿದ್ದಾರ, ಅವ್ರಿಗೆ ಸರಿಯಾಗಿ ಕುಂದ್ರಾಗ ಬರಂಗಿಲ್ಲ, ಹೇಳಾಕ ಬರಂಗಿಲ್ಲ, ಅವ್ರಿಗೆ ನಾವು ಇನ್ನೊಂದು ಸ್ವಲ್ಪ ಪ್ರಪಂಚದಲ್ಲಿ ಇರ್ತಾರೆ, ನಾವು ಸೇವೆ ಮಾಡಬೇಕು. ಇವತ್ತು ನಮ್ಮ ಹೆಣ್ಮಕ್ಳು ತಿಳ್ಕೊಬೇಕು, ಹುಡುಗಿಯಾರು ಇವತ್ತು ಅವ್ರು ಮದುವೆ ಮಾಡ್ಕೊಂಡು ಬಂದಿದ್ದಾರ, ಇದ್ದಿದ್ದು ಸೊಸೆಗೆ ಸರಿಯಾನೆ ಅತ್ತಿಗೆ ಸರಿಯಾಗಿ ಗೌರವ ಕೊಡಂತಿಲ್ಲ, ನಾಳೆ ಇವರು ಅತ್ತಿ ಆಗಬಹುದು, ಮತ್ತು ಇವ್ರು ಬಂದಿರೋ ಸೊಸಿ ಅವ್ರ ಜೊತೆ ಹಿಂಗೆ ಮಾಡಿದ್ರೆ ಆಕಿಗೆ ಚಲೋ ಕಾಣ್ತೈತಿ? ಕಾಣೋದಿಲ್ಲ. ಅದೇ ರೀತಿ ಇವತ್ತಿನ ಫಜಿಲತ್ ಏನಿದೆ ಅಂದರೆ, ಯಾವುದೇ ಸಹಾಬಾ ಕರಾಮ್ನಿಂದ, ಯಾವುದೇ ಬುಜುರ್ಗಾನೆ ಇಸ್ಲಾಂನಿಂದ ಈ ರೀತಿ ಅತ್ತಿ ಮತ್ತು ಸೊಸಿನ ಜಗಳಾಟ ಯಾವುದೇ ಕಾರಣಕ್ಕೆ ಬರ್ತಿದ್ದಿಲ್ಲ. ಇವತ್ತಿನ ಕಾಲದಲ್ಲಿ ಅತಿ ಫಾಸ್ಟ್, ಅತಿ ಜಾಸ್ತಿ ಆಗಿದೆ.